ನಮಸ್ತೆ ಸ್ನೇಹಿತರೆ, ಕೃಷಿ ಧಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಈ ದಿವಸ ಬೀರ್ಸಂದ್ರ ಗ್ರಾಮ, ಕಿಬ್ನಳ್ಳಿ ಹೋಬಳಿ, ತಿಪ್ಟೂರು ತಾಲೂಕು ಈ ಒಂದು ಗ್ರಾಮದಲ್ಲಿ ಇದ್ದೀನಿ ಸ್ನೇಹಿತರೆ. ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂದರೆ, ಇವತ್ತು ಆಷಾಢ ಶುಕ್ರವಾರ ತಾಯಿಯ ಒಂದು ಪೂಜೆಯ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ನಾನು ಪಾಲ್ಗೊಳ್ಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ ಇಲ್ಲಿ ಪೂಜೆ ಯಾವ ಥರ ನಡೀತಾ ಇದೆ, ಮತ್ತು 4/8/2026ನೇ ತಾರೀಕು ತಾಯಿಯ ಜನ್ಮೋತ್ಸವ ಒಂದು ಕಾರ್ಯಕ್ರಮ ಇದೆ ಸ್ನೇಹಿತರೆ. ಆ ಕಾರ್ಯಕ್ರಮಕ್ಕೂ ನಾನು ಬರ್ತಾ ಇದ್ದೀನಿ. ನೀವು ಎಲ್ಲರನ್ನು ಬಂದು ಪಾಲ್ಗೊಳ್ಳಿ. ತಾಯಿಯ ಒಂದು ಕಾರ್ಯಕ್ರಮ ತುಂಬ ವಿಜೃಂಭಣೆಯಾಗಿ ನಡಿಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ. ಈ ಚಾಮುಂಡೇಶ್ವರಿ ದೇವಸ್ಥಾನ ಏನಿದೆ, ಇದು ಸುಮಾರು 431 ವರ್ಷ ಹಳೇದು. ಇಲ್ಲಿ ರಾಜ ಒಡೆಯರ್ ಅಂತ ಇರ್ತಾರೆ, ಒಂದನೇ ರಾಜ ಒಡೆಯರ್ ಅಂತ ಹೇಳಿ. ಮೈಸೂರಲ್ಲಿ ದಸರಾ ಪ್ರಾರಂಭ ಮಾಡಿದ್ರೆ ಅವರೇ ಮೊದಲು. ಅವರು ಈ ಕಡೆ ಎಲ್ಲ ಬೇಟೆ ವಾಯುಹಾರಕ್ಕೆ ಅಂತ ಬಂದಿದ್ದ ಜಾಗದಲ್ಲಿ ಇಲ್ಲಿ ಕಲ್ಲೇನಹಳ್ಳಿ ಕಾವಲು ಅಂತ ಇದೆ, ಅಲ್ಲಿ ಅವರು ಬಿಡಾರ ಹುಡ್ತಿದ್ರು. ಅವರು ಈ ಕಡೆ ಬಂದಾಗ ಸೈನಿಕರೆಲ್ಲ ಈ ಊರು ಪ್ರಕೃತಿ ಸೌಂದರ್ಯ ಇದನ್ನೆಲ್ಲ ನೋಡಿ ಈ ಊರ್ನ ನಮ್ಮ ರಾಜ್ಯದಲ್ಲಿ ಸೇರಿಸ್ಕೋಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಸೈನಿಕರನ್ನ ಕಳಿಸ್ತಾರೆ. ಆದ್ರೆ ಈ ಊರವ್ರು ಏನ್ ಮಾಡ್ತಾರೆ, ಬಲವಂತವಾಗಿ ಸೇರ್ಕೊಳಕ್ ಒಪ್ಪಲ್ಲ. ಅವ್ರೇನ್ ಮಾಡ್ತಾರೆ, ಸೈನಿಕರನ್ನೇ ಓಡಿಸ್ತಾರೆ ಒಗ್ಗಟ್ಟಾಗಿ ಎಲ್ಲರೂ. ಇದು ರಾಜರಿಗೆ ಹೋದಾಗ ಏನ್ ಮಾಡ್ತಾರೆ, ಅವ್ರಾಗ ಅವರೇ ಬಂದು ಇವ್ರು ಒಗ್ಗಟ್ಟು ಹೋರಾಡಿದ್ ನೋಡಿ ನಾಡಿಗರು ಅಂತ ಇವ್ರನ್ನ ಕರೆದು, ಇವ್ರಿಗೆ ನೀವು ಕಪ್ಪ ಕೊಡೋದ್ ಬೇಡ, ನೀವು ಚಾಮುಂಡೇಶ್ವರಿ ಮೈಸೂರು ಬೆಟ್ಟದಲ್ಲಿರೋ ಚಾಮುಂಡೇಶ್ವರಿಗೆ ನಿಮ್ಮೂರಲ್ಲಿ ಬರೋ ಕಂದಾಯದಿಂದವ ದೀಪಾರಾಧನೆ ನಡೆಸ್ತೀವಿ ಅಂತ ಒಂದು ದೊಡ್ಡ ಸೇವೆ ನಮ್ಗೆ ಈ ಊರಿನ ಜನಗಳಿಗೆ ಕೊಡ್ತಾರೆ ಅವರು. ಅಲ್ಲಿಗೆ 1565ನೇ ಇಸ್ವಿ ಅವ್ರು ಇಲ್ಲಿ ಬಂದಿರ್ತಾರೆ. ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ತಾರೆ, ಇಲ್ಲಿ ಒಂದು ಶಾಸನ ಹಾಕೋಗ್ತಾರೆ. ಅದನ್ನೇ ದೇವಿ ಪೀಠದ ಕೆಳಗೆ ಇಟ್ಟು ಇವತ್ತಿಗೂ ಪೂಜಿಸ್ತಾ ಇದೀವಿ. ಅದೇನ್ ಕಲ್ಲೇನಹಳ್ಳಿ ಕಾವಲು ಅಂತ ಇವತ್ತಿಗೂ ಅವರು ಕೊಟ್ಟಿರೋದು ಇದೆ. ಅವರು ಒಂದನೇ ರಾಜ ಒಡೆಯರ್ ಅಂತ ಹೇಳಿ. ಅವತ್ತಿಂದ ಏನ್ ಮಾಡ್ತಾರೆ, ಪಟೇಲ್ರು ಇಲ್ಲಿನ ಮುಖ್ಯಾಧಿಕಾರಿಯಾಗಿ ಏನ್ ಮಾಡ್ತಾರೆ, ಇಲ್ಲಿನ ಕಂದಾಯ ಕಲೆಕ್ಟ್ ಮಾಡ್ಕೊಂಡು ಮೈಸೂರಿಗೆ ಎತ್ತಿನ ಗಾಡಿಯಲ್ಲಿ ತಗೊಂಡೋಗಿ ಕೊಡೋದು. ಅವ್ರೇನ್ ಮಾಡಿದ್ರೆ, ಅಲ್ಲಿಗೆ ಕಂದಾಯ ಕಟ್ಟಕ್ ಹೋಗ್ಬೇಕಾರೆ ಇವ್ರಿಗೆ ಏನು ಒಂದು ಸೇಫ್ಟಿಗೋಸ್ಕರ ಆಯುಧಗಳು ಎಲ್ಲ ಕೊಟ್ಟಿರ್ತಾರೆ. ಇವತ್ತು ಅವರೆಲ್ಲ ಪಟೇಲ್ ರೂಮಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಇದಾವೆ. ಇಲ್ಲೇನು ಊರವ್ರಿಗೆ ಕೊಟ್ಟಿದ್ದ. ಅವ್ರ ಹಿಂಗೆ ವರ್ಷ ಕಂದಾಯ ಕಟ್ಕೊಂಡು ಒಂದ್ಸತಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕಾರೆ ಬಾಯಾರಿಕೆ ಆದಾಗ ಒಂದು ಕೆರೆ ಹತ್ರ ನಿಲ್ಲಿಸ್ದಾಗ ಮಾಡುತ್ತೆ, ದೇವ್ರು ಕಾಣಿಸ್ಕೊಂಡು ನಾನು ನಿಮ್ಮೂರಿಗೆ ಬರ್ಬೇಕು ಅಂತ ಹೇಳುತ್ತೆ. ಇವ್ರು ಸ್ವಲ್ಪ ಭಯ ಪಡ್ತಾರೆ, ಯಾವ್ದು ಹಿಂಗ ಅಶರೀರವಾಣಿ ಕಾಣಿಸ್ತಾ ಇಲ್ಲ, ಯಾರು ಹಿಂಗೆ ಹೇಳ್ತಾವ್ರಲ್ಲ ಅಂತ ಹೇಳಿ. ಮುಂದಿನ ಸತಿ ಬಂದಾಗ ಕರ್ಕೊಂಡು ಹೋಗ್ತೀನಿ, ನಮ್ 3 ಜನನ್ನ ಬಂದ್ ಕೇಳಿ ಅಂತಾರೆ. ಸರಿ ಅಂತೇಳಿ ಊರಿಗೆಲ್ಲ ಬಂದು ಚರ್ಚಿಸಿ, ಸರಿ ಮುಂದಿನ ಸತಿ ಹೋದಾಗ ಕರ್ಕೊಂಬಾದ್ ಯಾರು ನೋಡೋಣ ಅಂತ ಹೇಳ್ತಾರೆ ಊರಲ್ಲೆಲ್ಲ. ಸೇಮ್ ಯಥಾ ಪ್ರಕಾರ ಮುಂದಿನ ಸತಿ ಹೋಗಿ ಕಂದಾಯ ಕಟ್ಟಿದಾಗ ಮತ್ತೆ ಅದೇ ಜಾಗದಲ್ಲಿ ಬಂದು ಕಾಣಿಸ್ಕೊಳತ್ತೆ. ಬಿಳಿ ಸೀರೆ ಉಟ್ಕೊಂಡಿರೋ ಒಂದು ಹೆಂಗ್ಸ್ ಬಂದು, ಹಿಂಗ್ ನಾನು ನಿಮ್ಮ ಊರಿಗೆ ಬರ್ತೀನಿ ಕರ್ಕೊಂಡು ಹೋಗೋದು. ಸರಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿದಾಗ ಬಂದು ಎತ್ತಿನ ಗಾಡಿ ಒಳಗೆ ಕುತ್ಕೊಳತ್ತದು. ಅವ್ನ ಊರಿಗೆ ಬರೋದಕ್ಕೆ ನಿದ್ದೆ ಹೋಗಿರ್ತಾರಂತೆ. ಇಲ್ಲಿ ಬಂದಾಗ ಎಲ್ಲ ಎಬ್ಬಿಸ್ತಾರೆ ಜನ, ಇಲ್ಲ ಬಂದ್ ಕುಂತ್ಕಂತು ಹೆಂಗ್ಸು, ಬಟ್ ಈಗ ಕಾಣ್ತಿಲ್ಲ ಅಂತ ಹೇಳಿದಾಗ ಇಲ್ಲಿ ಬೇವಿ ಮರ ಇದೆ ಅಲ್ಲ ಹಳೇದು, ಇದ್ರ ಮೇಲಿಂದ ಒಂದು ಅಶರೀರವಾಣಿ ಕೇಳಿಸುತ್ತೆ. ಹಿಂಗ್ ನಾನು ಮೈಸೂರು ಚಾಮುಂಡೇಶ್ವರಿ, ನೀವು ಇಲ್ಲೇ ನನಗೊಂದು ಗುಡಿ ಕಟ್ಟಿ ಪೂಜೆ ಮಾಡ್ಬೇಕು ಅಂತ. ಸೊ ಅವಾಗ ಏನ್ ಇಲ್ಲಿ ಶಾಸನ ಹಾಕ್ಸಿರಲ್ಲ, ಅದ್ರ ಹಿಂದ್ಗಡೆ ಒಂದು ಹುತ್ತ ಬೆಳೆಯುತ್ತೆ. ಅದೇ ಹುತ್ತದಲ್ಲಿ ದೇವ್ರಿಗೆ ಮೂರ್ತಿ ಮಾಡಿ ಮುಖಭಾವ ಮಾಡಿ ಪೂಜ್ಕೊಂಡ್ ಬರ್ತಿದ್ರು. ಈಗ ಒಂದು 25 ವರ್ಷದಿಂದ ಶಿಲೆ ಒಂದು ಸ್ಥಾಪನೆ ಮಾಡಿ ಪೂಜ್ಕೊಂಡ್ ಬರ್ತಾ ಇದೆ. ಇದು ಇಷ್ಟಿಲಿನ ಇತಿಹಾಸ. ಅಂದ್ರೆ ಪವಾಡಗಳು ನಡೆದಿದೆ. ಈ ವೈಶಾಖ ಮಾಸದಲ್ಲಿ ಜಾತ್ರೆ ಇರ್ಬೋದು, ಈ ಜನ್ಮೋತ್ಸವ ವರ್ಧಂತಿಲಿ, ಈ ಆಷಾಢ ಮಾಸದಲ್ಲಿ ವರ್ಧಂತಿ, ಮತ್ತೆ ಮಹಾನವಮಿಲಿ ಪೂಜೆ ನಡೆಯುತ್ತೆ. ನವರಾತ್ರಿ ಪೂಜೆಗಳೆಲ್ಲ ಕಾಲಕ್ಕೆ ನಡ್ಕೊಂಡ್ ಬರ್ತಾ ಇದೆ. ಬಟ್ ಏನೋ ಯಾರಿಗೂ ಬೆಳಕಿಗೆ ಬಂದಿಲ್ಲ. ಇದೊಂದು ಊರಿಂದ ಹೊರಗಡೆ ಇರೋದ್ರಿಂದ ಇತಿಹಾಸ ಮರೆಮಾಚಿಯಾಗಿ ಎಲೆಮರಿಕಾಯಿ ಹಂಗೆ ಇನ್ನೂ ಉಳ್ಕೊಂಡಿದೆ. ಆಗಸ್ಟ್ 4ನೇ ತಾರೀಕು ರೇವತಿ ನಕ್ಷತ್ರ, ಆಷಾಢದ ರೇವತಿ ನಕ್ಷತ್ರದಂದು ಚಾಮುಂಡೇಶ್ವರಿಯ ವರ್ಧಂತಿಯ ಮಹೋತ್ಸವ ನಡೀತಾ ಇದೆ. ಇದನ್ನ ಮೈಸೂರಲ್ಲಿ 1820ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೊದಲನೇ ಸತಿ ಪ್ರಾರಂಭ ಮಾಡ್ತಾರೆ. ಚಾಮುಂಡಿ ಬೆಟ್ಟದಲ್ಲಿರೋ ಚಾಮುಂಡೇಶ್ವರಿಗೆ ಚಿನ್ನದ ಉತ್ಸವ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಮೊದಲನೇ ಬಾರಿಗೆ. ಆ ಸ್ಥಾಪನೆ ಮಾಡಿದ ದಿನಾಂಕ ಏನಿದೆ, ಆಷಾಢ ಮಾಸದ ರೇವತಿ ನಕ್ಷತ್ರದಲ್ಲಿ, ಅದನ್ನ ಪ್ರತಿ ವರ್ಷ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಅಂತ ನಡ್ಕೊಂಡ್ ಬರ್ತಾ ಇದೆ. ಅದೇ ತರ ನಾವು 10 ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ. ವಿಜೃಂಭಣೆಯಿಂದ ಎಲ್ಲ ಭಕ್ತರಿಂದನೇ ನಡ್ಸ್ಕೊಂಡ್ ಬರ್ತಾ ಇದೀವಿ. ಚೆನ್ನಾಗಿ ನಡೀತಾ ಬಂದಿದೆ. ಈ ವರ್ಷನೂ ಅಷ್ಟೇ ಈ ಆಗಸ್ಟ್ 4ನೇ ತಾರೀಕು ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ. ಆನೆ ಅಂಬಾರಿ ಉತ್ಸವ, ದಾಸೋಹ, ಅನೇಕ ಕಲಾತಂಡಗಳನ್ನ ಸೇರಿಸಿ ದೊಡ್ಡದಾಗಿ ಫಂಕ್ಷನ್ ಮಾಡ್ತಾ ಇದೀವಿ. ಹಂಗೆ ಹಳ್ಳಿಕಾರ ಹೊಡಿ ಅಂತ ಆಗಿರೋ ವರ್ತೂರು ಸಂತೋಷ್ ಅವ್ರು ಬರ್ತಾರೆ. ದಯವಿಟ್ಟು ಎಲ್ಲಾ ಜನರು ಬಂದು ತಾಯಿ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಸೋಮವಾರ ಸಾಯಂಕಾಲದಿಂದ ಪ್ರತಿ ವರ್ಷನೂ ಹಂಗೆ 2 ದಿವಸ ನಡೆಯುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ದೇವಿಗೆ ಯಾರು ಬಂದು ಭಕ್ತರು ಶರಣಾಗ್ತಾರೋ ಅವ್ರಿಗೆ ಹಂಗೆ ಅವ್ರ ಮನೆ ಆಗ್ಲಿ, ಅವರ ಕುಟುಂಬದಲ್ಲೇ ಆಗ್ಲಿ, ಇವತ್ತಿನವರೆಗೂ ಹಂಗೆ ನಡೆಸ್ಕೊಂಡ್ ಬಂದಿದೆ. ಇವತ್ತು ಯಾವುದು ಮಳೆಗಾಲ ಆಗ್ಬೋದು, ಈ ಭಾಗದಲ್ಲಿ ಏನೇ ಒಂದಾಗ್ಲಿ ಯಾರಿಗೂ ಇದಿಲ್ಲ, ತೊಂದರೆ ಇಲ್ಲ. ಆ ಮಟ್ಟಕ್ಕೆ ನಡೆಸ್ಕೊಂಡ್ ಬಂದಿದ್ದಾರೆ. ಆ ಮಟ್ಟಕ್ಕೆ ನಡೆದಿದೆ ಇವತ್ತಿನವರೆಗೂ. ಇದೊಂದು ಕಾಲದಲ್ಲಿ ಬೀರ್ಸನ್ನ ಅನ್ನೋದು ದೊಡ್ಡ ಊರಾಯ್ತು, ವೀರ ಸಮುದ್ರ ಅಂತ ಕರಿತಾ ಇದ್ದೀವಿ. ಏನ್ ನಾವು ನಿಂತಿದೀವಿ ದೇವಸ್ಥಾನ ಕೆರೆ ಏರಿ, ಅದು ಫುಲ್ಲು ಕೆರೆ ಒಳಗೆ ಕೆರೆ. ಅದು ಇದು ಕೆರೆ ಏರಿ ಮೇಲೆ ದೇವಸ್ಥಾನ ಊರು ಇದು ನೆಲೆದಿರೋದು. ಇದು ಹೆಂಗಿ ಸಖತ್ ದೊಡ್ಡೂರಿತ್ತು, ದೊಡ್ಡದಾಗಿ ಜನಸಂಖ್ಯೆ ಇತ್ತು. ಅದೇನೋ ಕಾಲಕ್ಕೆ ಮಧ್ಯದಲ್ಲೆಲ್ಲ ಬರಗಾಲ ತುತ್ತಾಗಿ ಊರೆಲ್ಲ ಅರ್ಧ ಜನ ಗುಳೆ ಹೋಗ್ಯವ್ರೆ. ಇವತ್ತು ಕೆಲವೊಬ್ರು ಅವ್ರವ್ರ ಮುಂದ್ಗಡೆ ಹೆಸರು ಮುಂದ್ಗಡೆ ಸರ್ನೇಮ್ ಇಟ್ಕೊಂಡವ್ರ ನಾಡಿಗ ಅಂತ ಹೇಳಿ.
ಕೆಲವೊಬ್ರು ಅವರೆಲ್ಲ ಮೂಲ ಇವರೇ ನಾಡಿಗರು ಅಂತ ಹೇಳಿ ಕರೀತಾರೆ. ಇದೇ ಮೂಲ. ಇದು ಕೆರೆ ಏರಿ ಮೇಲೆ ದೇವಸ್ಥಾನ ಸ್ಥಾಪನೆ ಆಗಿರೋದು. ದೊಡ್ಡ ಕೆರೆ ಐತಿ ಒಂದು, ಅದು ವೀರ ಸಮುದ್ರ ಅಂತ ಹಳೆ ನೇಮ್ ಈ ಊರಿಗೆ. ಬೀರ್ಸಂದ್ರ ಗ್ರಾಮ, ತಿಪ್ಟೂರು ತಾಲೂಕು, ಕಿಬ್ನಳ್ಳಿ ಹೋಬಳಿ, ತುಮಕೂರು ಜಿಲ್ಲೆ. ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಬೀರ್ಸಂದ್ರ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಿ ಇದೆ. ಈ ದೇವಿಯ ಮೂಲ ಹೆಂಗೆ ಅಂತಂದ್ರೆ, ಹಿಂದೆ ನಮ್ಮ ರಾಜರ ಕಾಲದಲ್ಲಿ ರಾಜರ ಆಳ್ವಿಕೆ ಇದ್ದಾಗ ಅವತ್ತಿನ ಕಾಲದಲ್ಲಿ ಇಲ್ಲಿ ಪಟೇಲರು ಅಂತ ಹೇಳಿ ಅವ್ರ ಪೋಕಿಯವರು ಕುದುರೆ ಮೇಲೆ ಹೋಗಿ ಕಪ್ಪ ಕಾಣಿಕೆ, ಕಂದಾಯ ಮತ್ತೊಂದು ಇತ್ಯಾದಿಗಳನ್ನ ಸಲ್ಲಿಸಿ ಬರ್ತಕ್ಕಂಥ ಒಂದು ಪ್ರತೀತಿ ಇಂದಿನ ರಾಜರ ಕಾಲದಲ್ಲಿ ನಡೀತಿತ್ತಂತೆ. ಹಾಗೆ ಕಪ್ಪ ಕಾಣಿಕೆಯನ್ನ ಪಟೇಲರು ಮನೆಯವರು ಹೋಗಿ ಕೊಡುವಂಥ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಿ ಕುದುರೆ ಮೇಲೆ ಬಂದ್ಲು ಅನ್ನೋ ಒಂದು ಪ್ರತೀತಿ ಮೇಲೆ ಅವತ್ತಿಂದ ಇಲ್ಲಿ ಒಂದು ದೇವಸ್ಥಾನ ಒಂದು ವಿಗ್ರಹದ ಟೈಪಲ್ಲಿ ನೆಲಗಂಡು ಇದು ವಿಶ್ವವಿಖ್ಯಾತಿಯನ್ನ ಪಡೆದಿದೆ. ಮತ್ತೆ ಹಿಂದೆ ಅವತ್ತಿನ ಕಾಲದಲ್ಲಿ ನಾಡಿಗರ ಊರು ಬೀರ್ಸಂದ್ರ ಅಂತ ಹೇಳಿ ಒಂದು ಇತಿಹಾಸ ಇದೆ ಇದಕ್ಕೆ. ಈಗಲೂ ನೀವು ಹೋಗಿ ನೋಡ್ಬೋದು ದೇವಸ್ಥಾನದ ಒಳಗಡೆ ಒಂದು ಶಿಲೆಯಲ್ಲಿ ಅದು ನಮಗೆ ಅರ್ಥ ಆಗಲ್ಲ. ಕೆಲವರು ಸಂಸ್ಕೃತದವರು ಅಲ್ಲಿ ಲಿಖಿ ಇದೆ, ಅದು ಎಲ್ಲಿಂದ ಬಂದಿದ್ದು, ಹೇಗೆ ಆಯಿತು ಅನ್ನೋದ್ರ ಬಗ್ಗೆ ಪೂರ ಸಂಕ್ಷಿಪ್ತವಾದ ವಿಶ್ಲೇಷಣೆ ಇದೆ. ಹಾಗಾಗಿ ಇಲ್ಲಿ ಸುಮಾರು ಏನು ಶಕ್ತಿ ಅಂತಂದ್ರೆ, ಈ ಸುಮಾರು ಒಂದು 20 ದೇವಸ್ಥಾನಗಳನ್ನ ಕಳ್ತನ ಆಗಿದ್ದು, ಎಲ್ಲೂ ಸಿಗದಂತ ಕಳ್ಳ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸಿಕ್ಕಿದ್ದಾನೆ. ಅಂದ್ರೆ ಅಷ್ಟು ಪವರ್ಫುಲ್ ಆದ ದೇವರು, ಅಷ್ಟು ಶಕ್ತಿ ಇದೆ ಈ ದೇವರಲ್ಲಿ ಅನ್ನೋದು ಒಂದು ಇದಿದೆ. ಆಮೇಲೆ ಇದು ನೀವು ನೋಡ್ಬೋದು, ನಮ್ಮ ಹಿಂದ್ಗಡೆ ಇರತಕ್ಕಂಥ ಬೇವಿನ ಮರ ಮತ್ತೆ ಹಳ್ಳಿ ಮರ, ವಿಶೇಷವಾಗಿ ಇದು ಒಂದೇ ಕಾಂಡ. ನೀವಲ್ಲಿ ನೋಡ್ಬೋದು, ಬೇವಿನ ಮರ ಮತ್ತೆ ಹಳ್ಳಿ ಮರ, ಕಾಂಡ ಒಂದೇ, ಮರ ಎರಡು, ಅದ್ರೊಳಗಡೆನೆ ಹೋಗಿ ಬೇರ್ ಬಿಟ್ಟಿರ್ತಕ್ಕಂಥದ್ದು. ಆಮೇಲೆ ಇದು ನಮ್ಮ ತಾತ ಮುತ್ತಾತರ ಕಾಲದಿಂದಲೂ ಗೊತ್ತಿಲ್ಲದೆ ಇರತಕ್ಕಂಥ ಒಂದು ಮರ, ಅಂದ್ರೆ ಅಷ್ಟು ಹಳೆಯದಾದ ಮರ. ಇಲ್ಲಿ ಮೊನ್ನೆ ಏನಾಯ್ತು ಅಂತಂದ್ರೆ, ಹಿಂಗೆ ದೇವಸ್ಥಾನದ ಫಂಕ್ಷನ್ ಇದ್ದಾಗ ಹಿಂಗೆ 100 ಜನ ಸೇರಿದ್ರು ಕೂಡ ಜನಗಳು ಆ ಸ್ಥಳದಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಸರಿಯಾದ ದೊಡ್ಡ ಕೊಂಬೆ ಮುರ್ಕೊಂಡ್ ಬಿತ್ತು. ಅಂದ್ರೆ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೂ ಒಂದು ಜಾನುವಾರುಗಳಿಗೂ ಒಂದು ತೊಂದರೆ ಆಗದ ರೀತಿಯಲ್ಲಿ ಅವತ್ತೇನಾರ ಆ ಕೊಂಬೆ ಮುರ್ಕೊಂಡು ಬಿದ್ದಿದ್ರೆ ಸುಮಾರು ಒಂದು 100 ಜನ ಸತ್ತೋಗ್ತಿದ್ರು. ಜಸ್ಟ್ 5 ನಿಮಿಷ ಅವರು ಪಾಸ್ ಆಗಿ ಹೋದ್ರು, ಆ ಕೊಂಬೆ ಬಿತ್ತು. ಅಂದ್ರೆ ಅಲ್ಲಿಗೆ ಎಷ್ಟು ವಿಶೇಷತೆ ಇದೆ, ಎಷ್ಟು ಶಕ್ತಿ ಇದೆ ಅನ್ನೋದು ನಾವು ಅಲ್ಲೇ ನೋಡ್ಬೋದು. ಮತ್ತೆ ಇನ್ನ ಕೆಲವರು ಏನು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಹರಕೆ, ಇನ್ನೊಂದು ಇತ್ಯಾದಿ ಬಯಕೆ, ಅವ್ರದ ಏನಾದ್ರ ಅವರ ಒಂದು ಆಶೋತ್ತರಗಳಿದ್ರೆ ಇಲ್ಲಿ ಅದನ್ನ ನಡ್ಕೊಂಡ್ರೆ ಪ್ರತಿ ತಿಂಗಳು ಕಟ್ಲೆ ನಡೆಯುತ್ತೆ, ತಿಂಗಳ. ಆಮೇಲೆ ಅನ್ನದಾಸೋಹ ಈ ದೇವಸ್ಥಾನ ಆದ್ಮೇಲಂತೂ ಪ್ರತಿನಿತ್ಯನೂ ಇರುತ್ತೆ. ಪ್ರತಿನಿತ್ಯ ಅಂದ್ರೆ ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಆಮೇಲೆ ಗ್ರಾಮಸ್ಥರು ಅಲ್ದಲೆ ಸುತ್ತಮುತ್ತಲ ಗ್ರಾಮಸ್ಥರು, ಅವ್ರಿಗೆ ಅನುಕೂಲ ಆಗಿದೆ ಈ ದೇವಸ್ಥಾನದಿಂದ ಬಂದು ನಡ್ಕೊಂಡು ಅನುಕೂಲ ಆಗಿರೋರು, ನಾನ್ ಮಾಡಿಸ್ತೀನಿ ನಾ ಮುಂದು ಅಂತ ಹೇಳಿ ಬಂದು ಇದಕ್ಕೆ ಭಕ್ತಾದಿಗಳಾಗಿರ್ಬೋದು, ಇಲ್ಲ ಜನಗಳಾಗಿರ್ಬೋದು, ನಾನು ಕಟ್ಲೆ ಮಾಡಿಸ್ತೀನಿ ಅಂತ ವಾಲಂಟಾಗಿ ಸುಮ್ಮನೆ ಕಟ್ಲೆ ಮಾಡಿಸ್ಬೇಕು ಅಂದ್ರೆ ಒಂದು 50,000ದಿಂದ 1 ಲಕ್ಷದವರೆಗೂ ಬರುತ್ತೆ. ಅದನ್ನ ಲೆಕ್ಕಿಸ್ದೆ ಆ ಹಣನ ಒಂದ್ ಕಡೆ ಬದಿಗಿಟ್ಟು ಅವರ ದಾನ ಧರ್ಮವನ್ನ ಮಾಡ್ತಾರಲ್ಲ, ಅದು ಒಂದು ವಿಶೇಷತೆಯನ್ನ ಈ ದೇವಸ್ಥಾನ ಪಡ್ಕೊಂಡಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ದೇವಸ್ಥಾನಕ್ಕೆ ಈ ಜೀರ್ಣೋದ್ಧಾರ ಕೆಲಸವನ್ನು ಮಾಡಿ ನಿಮಗೆ ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಜೈ ಚಾಮುಂಡಿ. ಇದು ಇವತ್ತು ನಮಗೆ ಗೊತ್ತಿಲ್ಲ, ಇದು ಹಾಕಿರೋದು ಹಿಂದೆ ಹೆಚ್ಚು ಕಮ್ಮಿ 200-300 ವರ್ಷ ಆಗಿದೆ ಹಾಕಿ. ನಮ್ಮ ತಾತಾರ ಕಾಲದಲ್ಲಿ ಅವತ್ತು ಹಾಕಿ ಬೆಳೆಸಿ ಇದನ್ನ ಮಾಡ್ಯವ್ರೆ. ಅವತ್ತಿನಿಂದ ಇವತ್ತವರೆಗೂ ನಾವು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೀವಿ. ಅವಳನ್ನ ಸೇವೆ ಮಾಡ್ತಾ ಇದೀವಿ. ಎಲ್ಲರೂ ಊರೆಲ್ಲ ಸೇವೆ, ಪೂಜೆ ಮಾಡ್ತೀವಿ, ಕಾರ್ಯಗಳು ಮಾಡ್ತೀವಿ, ಎಲ್ಲದನ್ನು ಮಾಡ್ಕೊಂಡು ಹೋಗ್ತಾ ಇದ್ವಿ. ಇದು ಭಾಳ ದಿವಸದ್ದು, ಇವತ್ತದೇನಲ್ಲ, ನಾವು ಕಾಣಂಗೆ ನಾವು ಆಗಿರೋದಲ್ಲ, ಇವತ್ತು ನಾವು ನೋಡ್ತಾ ಇರೋದು. ಹೌದ್ರಾ?